ಚಂದಮಾಮದಲ್ಲಿ ಬರುವಂತಹ ಕಟ್ಟುಕತೆ ಅಲ್ಲ, ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯವೂ ಅಲ್ಲ. ಇದು ಮನುಷ್ಯರೂಪಿ ರಾಕ್ಷಸರ ಕತೆ, ಚಾಣಾಕ್ಷತನದ ಕತೆ. ಊಟ ಮುಗಿಸಿದಷ್ಟೇ ಸಲೀಸಾಗಿ ಕೊಲೆ ಮಾಡಿ ಎದ್ದು ನಡೆಯೋ ಈ ಮಂದಿ ಕೊನೆಗೊಂದು ದಿನ ಸೆರೆಮನೆ ಹಿಂದೆ ಕೈ ತೊಳಿತಿರ್ತಾರೆ. ಇದು ಸಾಧ್ಯವಾಗೋದು ದಕ್ಷ ಪೊಲೀಸ್ ಅಧಿಕಾರಿಗಳ ಬುದ್ಧಿವಂತಿಕೆಯಿಂದ. ಶಿಕ್ಷೆಗೆ ಭಗವಂತ ಬಗ್ಗಲ್ಲ, ಹಾಗೆ ಬೂಟಿನ ಎಡ್ತಿಂದೆ ಆರೋಪಿ ಬಾಯಿ ಬಿಡಲ್ಲ. ಇಂದಿನ ಸತ್ಯ ಕಥೆಯಲ್ಲಿ ಅದರ ರೂಪ ಇದೆ. ಮುಚ್ಚಿ ಹೋಗ್ತಿದ್ದ ಕೊಲೆ ಪ್ರಕರಣ ಬಯಲಿಗೆ ಬಂದಿದ್ದು ಒಂದು ಸಾಕ್ಷಿಯಿಂದ. ಅದು 2003ರಲ್ಲಿ ನಡೆದ ಘಟನೆ. ವಿಪರೀತ ತಲೆ ತಿನ್ನುತ್ತಿದ್ದ ಒಂದು ಕೊಲೆ ಕೇಸನ್ನು ಭೇದಿಸಿ ಆಗ ತಾನೇ ನಿಟ್ಟುಸಿರು ಬಿಡುತ್ತಿದ್ದ ಸಮಯದಲ್ಲಿ ಇನ್ನೊಂದು ಕೇಸು PK ಶಿವರಾಮ್ರವರ ತಲೆ ಮೇಲೆ ಬಿತ್ತು. ಅದು ಉಪ್ಪಾರ್ಪೇಟೆ ಪೊಲೀಸ್ ಠಾಣೆ ಸರಹದ್ದು. ಸದಾ ಗಿಜಿಗುಡುವ ಸ್ಥಳ. ಮುಕ್ಕಾಲು ಭಾಗ ಸೇಟುಗಳದೇ ಕಾರುಬಾರು ಇರುವ ಆ ಸ್ಥಳದಲ್ಲಿತ್ತು ಆ ಲಾಡ್ಜ್. ಆ ಲಾಡ್ಜ್ ಇವತ್ತಿನ ಮಟ್ಟಿಗೆ ನಮಗೆ ಆಹಾರ. ಆ ಲಾಡ್ಜಿಂದ ಬಂದ ಮಾಹಿತಿಗೆ ಪೊಲೀಸ್ ಬೂಟು ಸದ್ದು ಮಾಡುತ್ತಾ ಸಾಗಿದ್ದು ಆ ಲಾಡ್ಜ್ನ ಕೊಠಡಿಗೆ. ಅಲ್ಲಿ ಮಕಾಡೆ ಮಲಗಿದ ಸ್ಥಿತಿಯಲ್ಲಿತ್ತು ಆ ಹೆಂಗಸಿನ ಶವ. ಕೊಲೆ ಮಾಡಿರೋದು ಭಾಳ ಸ್ಪಷ್ಟವಾಗಿ ನಮಗೆ ತಿಳಿದು ಬಂತು. ಆ ಹೆಂಗಸಿನ ಕುತ್ತಿಗೆಯನ್ನು ವೇಲಿನಿಂದ ಬಿಗಿದು ಮತ್ತು ತಲೆದಿಂಬಲ್ಲಿ ಉಸಿರುಗಟ್ಟಿಸಿ ಸಾಯಿಸಿರೋದು ನಮಗೆ ಗೊತ್ತಾಯಿತು. ಆ ಹೆಂಗಸಿನ ಮುಖಕ್ಕೆ ಏನು ಹೆಂಗಸು ಕುಂಕುಮ ಇಡೋ ಅಂಥದ್ದು ಅಥವಾ ಸ್ವಲ್ಪ ಸಣ್ಣ ಪುಟ್ಟ ಮೇಕಪ್ಪುಗಳಿದ್ದರೆ ಅದನ್ನು ಮಾಡಿ ಸ್ಪಷ್ಟವಾಗಿ ಕಾಣಿಸೋ ರೀತಿಯಲ್ಲಿ ಅದರ ಫೋಟೋ ತಗೊಳ್ಳಿ ಅಂತ ಹೇಳಿದೆ. ನಾವು ಮಹಿಳಾ ಸಿಬ್ಬಂದಿಗಳು ಭಾಳ ಅದ್ಭುತವಾಗಿ ಆ ಹೆಂಗಸಿನ ಮುಖವನ್ನೆಲ್ಲ ಶುಚಿ ಮಾಡಿ ನಮ್ಮ ಪೊಲೀಸ್ ಫೋಟೋಗ್ರಾಫರ್ ಅದರದೊಂದು ಹೆಂಗಸಿನ ಫೋಟೋವನ್ನು ತಗೊಳ್ತಾರೆ. ಹೆಣದ ಬಳಿ ಯಾವುದೇ ಸಾಕ್ಷಿಗಳಿಲ್ಲ. ಮೇಲ್ನೋಟಕ್ಕೆ ಬಾಯಲ್ಲಿ ರಕ್ತ ಸುಟ್ಟಿದೆ ಅನ್ನೋದು ಬಿಟ್ಟರೆ ಕೊಲೆಗಾರನ ಯಾವುದೇ ಕುರುಹುಗಳಿಲ್ಲ. ಪೊಲೀಸ್ ಪ್ರಪಂಚಕ್ಕೆ ಇದೊಂದು ಕೇಸ್ ಅಷ್ಟೇ. ಆದರೆ BK ಶಿವರಾಮ್ ಪಾಲಿಗೆ ಅದೊಂದು ಚಾಲೆಂಜ್. ಆ ಸ್ಥಳವನ್ನು ನಾವು ಪರಿಶೀಲನೆ ಮಾಡಬೇಕಾದ್ರೆ ಯಾವುದೇ ಒಂದು ಸಣ್ಣ ಕುರುಹನ್ನು ಆತ ಬಿಟ್ಟಿರಲಿಲ್ಲ ಕೊಲೆಗಾರ. ಸಣ್ಣ ಕುರುಹು ಅಂದರೆ ಯಾವುದೇ ಒಂದು ಚೀಟಿ. ನಾವು ಸ್ಥಳ ಪರಿಶೀಲನೆ ಮಾಡಬೇಕಾದ್ರೆ ಒಂದು ವಿಶೇಷವಾದ ಒಂದು ಕಾಳಜಿಯನ್ನು ನಾವು ವಹಿಸ್ತೇವೆ. ಒಂದು ಕಡೆಯಿಂದ ನಾನು ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಆ ಹೆಂಗಸಿನ ಬಟ್ಟೆ ಅಂದರೆ ಆಕೆಯ ಒಳ ಉಡುಪುಗಳು ಮತ್ತು ಆಕೆ ಧರಿಸುವ ಸೀರೆ ಬಿಟ್ಟರೆ ಇನ್ಯಾವುದೇ ಒಂದು ಸಣ್ಣ ಮಾಹಿತಿಯೂ ಇರಲಿಲ್ಲ. ಆ ಗಂಡಸಿನ ಬಟ್ಟೆಗಳು ಅಲ್ಲೇ ಇತ್ತು. ಆದರೆ ಆ ಗಂಡಸಿನ ಬಟ್ಟೆಯಲ್ಲಿ ಆ ಇದ್ದಂಥ ಟೈಲರ್ ಮಾರ್ಕ್ಗಳನ್ನು ಕಿತ್ತಾಕಿದ್ದ. ಅಂದರೆ ಕಿತ್ತಾಕಿದ ಆ ಟೈಲರ್ ಮಾರ್ಕನ್ನು ಕಿತ್ತಾಕಿದಾಗ ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗೋಯಿತು, ಇನ್ನು ಉದ್ದೇಶಪೂರ್ವಕವಾಗಿ ಈ ಮಹಿಳೆಯನ್ನು ಇಲ್ಲಿ ತಂದು ಕೊಲೆ ಮಾಡಿದ್ದಾನೆ. ಇದು ಪತ್ತೆಯಾಗೋ ಕೇಸ್ ತರಹ ಕಾಣೋದಿಲ್ಲ. ಸುಮ್ಮನೆ ಯಾಕೆ ಇದಲ್ಲ ಎಂದು ತನ್ನ ಸಹ ಸಿಬ್ಬಂದಿಗಳು ಅದೆಷ್ಟೇ ಹೇಳಿದ್ರೂ ಅದನ್ನು ಶಿವರಾಮ್ ಕಿವಿಗೆ ಹಾಕಿಕೊಳ್ಳದೆ ಮೌನವಾಗಿ ಕಾರ್ಯಾಚರಣೆಗಿಳಿದ್ರು. ಯಾಕೆಂದರೆ ಪೊಲೀಸರ ಈ ಮೌನ ಮುಂದೆ ನಡೆಯೋ ಯುದ್ಧದ ಮುನ್ಸೂಚನೆ.
ಇಲ್ಲಿ ಆಗಿದ್ದು ಅದೇ. ಹೆಂಗಸು ಯಾರು ಅನ್ನೋದು ಪತ್ತೆ ಆಗದೆ ಈ ಕೇಸ್ ಪತ್ತೆ ಆಗಲ್ಲ ಅಂತೇಳಿ ನನ್ನ ಮನವರಿಕೆ ಆಯಿತು. ಆದರೂ ಈ ಕೇಸನ್ನು ಪತ್ತೆ ಮಾಡಬೇಕು, ನಾವು ಬಂದಾಗ ಇಲ್ಲಿ ಏನಾದರೂ ಕ್ಲೂ ಇರ್ತದೆ ಅಂಥೇಳಿ ಮತ್ತೆ ನಾವು ಒಂದು ಕಡೆಯಿಂದ ಪ್ರಾರಂಭ ಮಾಡ್ಕೊಂಡು ಬಂದಾಗ ಆ ಹೆಂಗಸಿನ ಒಂದು ಸಣ್ಣ ಪರ್ಸು ಆಕೆಯ ಬಟ್ಟೆ ಬರೆಗಳ ಮಧ್ಯೆ ಸಿಕ್ತು. ಆ ಪರ್ಸಲ್ಲಿ ಒಂದು 20 ರೂಪಾಯಿ ಒಂದು ನೋಟು, ಕೆಲವು ನಾಣ್ಯಗಳನ್ನು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಒಳಭಾಗದಲ್ಲಿ ಮಾತ್ರ ಒಂದು ಪರ್ಸಿನ ಒಳಗಡೆ ಒಂದು ಕರಪತ್ರದಲ್ಲಿ ಒಂದು ಕುಂಕುಮ ಮಡಚಿ ಇಟ್ಟಿದ್ದು ಕಂಡು ಬಂತು. ಪಾಂಪ್ಲೆಟ್ ಅಂತ ನಾವೇನು ಹೇಳ್ತೀವಿ, ಆ ಕರಪತ್ರದಲ್ಲಿ ಕುಂಕುಮವನ್ನು ಮಡಚಿಟ್ಟಿದ್ರು. ಅದು ಚಿತ್ರದುರ್ಗ ಜಿಲ್ಲೆಯ ಕಾಡು ಸಿದ್ದೇಶ್ವರ ಪ್ರೌಢಶಾಲೆಯ ವಾರ್ಷಿಕೋತ್ಸವದ ಕರಪತ್ರ. ಕೆಲವೊಂದು ಸಣ್ಣ ಸಣ್ಣ ವಸ್ತುಗಳನ್ನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ. ಒಂದು ಸಲ ತನಿಖೆ ಶುರುವಾದರೆ ಅದು ಮುಗಿಯೋವರೆಗೂ ಅದನ್ನು ಜೋಪಾನವಾಗಿ ಕಾಪಾಡ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಪೊಲೀಸರು ಅಂತಹ ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ. ಆದರೆ ಅದನ್ನೇ ಪ್ರಮುಖ ಸಾಕ್ಷಿಯನ್ನಾಗಿ ಪರಿಗಣಿಸ್ಬಿಟ್ರು ಬಿ ಕೆ ಶಿವರಾಮ್. ಅಂದು ಅವರಿಟ್ಟ ಒಂದೊಂದು ಹೆಜ್ಜೆ ಆರೋಪಿಯ ಕುತ್ತಿಗೆ ಬಿಗಿಯಾಗ್ತಾ ಹೋಯಿತು. ಅದ್ರ ಬಗ್ಗೆ ಮುಂದೆ ಹೇಳ್ತೀವಿ. ಆ ಚಿತ್ರದುರ್ಗದ ಹೊರವಲಯದಲ್ಲಿ ಒಂದು ಬಡಿಗೇರಮ್ಮ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಕುಂಕುಮ ಈ ಕುಂಕುಮ ಒಂದೇ ಬಣ್ಣದ್ದಾಗಿತ್ತು.